ಜಿಮ್ ಆಗಿರ್ಬೋದು, ಎಕ್ಸಸೈಸ್ ಆಗಿರ್ಬೋದು, ವಾಕಿಂಗ್, ರನ್ನಿಂಗ್ ಏನೇ ಇರ್ಬೋದು, ನಮ್ಮನ್ನು ನಾವು ನೋಡ್ಕೊಂಡಷ್ಟು ನಾವು ಇನ್ನೂ ಚೆನ್ನಾಗಿರ್ತೀವಿ. ಆದಷ್ಟು ನಿಮ್ಮ ಬಾಡಿಗೆ ಏನು ಬೇಕೋ ಅದನ್ನು ನೀವು ತಗೊಳ್ಳಿ. ನಿಮ್ಮ ಬಾಡಿಗೆ ಏನು ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ, ನೀರಾಗಿರ್ಬೋದು, ಜ್ಯೂಸ್ ಆಗಿರ್ಬೋದು, ಅಥವಾ ಏನೋ ಒಂದು ಫ್ರೂಟ್ಸ್, ವೆಜಿಟೇಬಲ್ಸ್ ಈ ಥರ ತಿನ್ನಬೇಕು. ನಾವು ಜಂಕ್ ಎಲ್ಲ ಜಾಸ್ತಿ ತಿಂತೀವಿ, ಅದು ಇವಾಗ ರೈಟ್ ನಾವು ನಮ್ಗೆ ಏನೂ ಗೊತ್ತಾಗದೇ ಇರ್ಬೋದು, ಫ್ಯೂಚರಲ್ಲಿ ರಿಯಾಕ್ಟ್ ಆಗುತ್ತೆ. ಸಹನಾ ಅವರ ಬ್ಯೂಟಿ ಸೀಕ್ರೆಟ್ ಏನು? ಸೀಕ್ರೆಟ್ ಅಂತೇನಿಲ್ಲ, ನನಗೆ ಸೆಲ್ಫ್ ಲವ್ ಜಾಸ್ತಿ ಇದೆ, ಬಟ್ ಸೆಲ್ಫ್ ಕೇರ್ ಮಾಡೋದು ತುಂಬ ಕಮ್ಮಿ. ಈ ನಡುವೆ ಮಾಡ್ತಿದ್ದೀನಿ. ಒಂದು ಕಷ್ಟ ನನಗೆ, ಮೇಕಪ್ ಹಾಕೋದೇ ಒಂದು ಕಷ್ಟ ನನಗೆ, ಅದು ಹಾಗೆ ಇಂಪ್ಯಾಕ್ಟ್ ಆಗಿಬಿಡುತ್ತೆ ಸ್ಕಿನ್ ಮೇಲೆ. ಆದಷ್ಟು ನಿಮ್ಮ ಬಾಡಿಗೆ ಏನು ಬೇಕೋ ಅದನ್ನು ನೀವು ತಗೊಳ್ಳಿ. ಅವ್ರು ಅದನ್ನು ಕುಡೀರಿ, ಇದನ್ನು ಕುಡೀರಿ ಅಂತಾರೆ, ದಟ್ ಈಸ್ ನಾಟ್ ದ ಥಿಂಗ್. ನಿಮ್ಮ ಬಾಡಿಗೆ ಏನು ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ, ನೀರಾಗಿರ್ಬೋದು, ಜ್ಯೂಸ್ ಆಗಿರ್ಬೋದು, ಅಥವಾ ಏನೋ ಒಂದು ಫುಡ್ ಅಷ್ಟೇನೆ ಲೈಟಾಗಿ ಫ್ರೂಟ್ಸ್, ವೆಜಿಟೇಬಲ್ಸ್ ಈ ಥರ ತಿನ್ನಬೇಕು. ನಾವು ಜಂಕ್ ಎಲ್ಲ ಜಾಸ್ತಿ ತಿಂತೀವಿ, ಅದು ಇವಾಗ ರೈಟ್ ನಾವು ನಮ್ಗೆ ಏನೂ ಗೊತ್ತಾಗದೇ ಇರ್ಬೋದು, ಫ್ಯೂಚರಲ್ಲಿ ರಿಯಾಕ್ಟ್ ಆಗುತ್ತೆ. ಸೊ ಇದನ್ನೆಲ್ಲ ಕನ್ಸಿಡರ್ ಮಾಡ್ಕೊಬೇಕು. ನಮ್ಮ ಹೆಲ್ತ್ನ ನಾವೇ ನೋಡ್ಕೊಬೇಕು. ಜಿಮ್ ಆಗಿರ್ಬೋದು, ಎಕ್ಸಸೈಸ್ ಆಗಿರ್ಬೋದು, ವಾಕಿಂಗ್, ರನ್ನಿಂಗ್ ಏನೇ ಇರ್ಬೋದು, ನಮ್ಮನ್ನು ನಾವು ನೋಡ್ಕೊಂಡಷ್ಟು ನಾವು ಇನ್ನೂ ಚೆನ್ನಾಗಿರ್ತೀವಿ. ನಾವೇನು ಇಷ್ಟು ವರ್ಷ ಬದುಕ್ತೀವಿ ಅಂತಲ್ಲ, ಇರೋವಷ್ಟು ದಿವಸ ಚೆನ್ನಾಗಿ ಹೆಲ್ದಿಯಾಗಿ ಬದುಕೋಣ ಅಂತ. ಈಗ ವರ್ಕೌಟ್ ಬಗ್ಗೆ ಮಾತಾಡ್ರಿ. ವರ್ಕೌಟ್ ಎಷ್ಟು ಅವರ್ಸ್ ಮಾಡ್ತೀರಾ? ಬಿಫೋರ್ ವರ್ಕೌಟ್ ಏನ್ ತಗೋತೀರಾ? ಆಫ್ಟರ್ ವರ್ಕೌಟ್ ಏನ್ ತಗೊಂತೀರಾ? ಸರ್, ಆ್ಯಕ್ಚುಲಿ ಇವಾಗ ನಂಗೆ ಶೂಟಿಂಗ್ ಸ್ಟಾರ್ಟ್ ಆದಂಗಿಂದ ನಾನು ನೀಟಾಗಿ ಹೋಗೋಕೆ ಆಗ್ತಾ ಇಲ್ಲ. ಸೊ ಅದನ್ನು ನೀಟಾಗಿ ಪ್ಲ್ಯಾನ್ ಮಾಡ್ಕೋಬೇಕು. ಬಿಕಾಸ್ ಲಾಂಚ್ ಆಗೋವರೆಗೂ ನಮ್ಗೆ ಏನೂ ನಮ್ಮ ಕೈಲಿರಲ್ಲ. ಬಿಕಾಸ್ ತುಂಬ ಹೆಕ್ಟಿಕ್ ಇತ್ತು ಸ್ಕೆಡ್ಯೂಲು. ಇವಾಗ ಸ್ವಲ್ಪ ರಿಲೀಫ್ ಆಗ್ತಾ ಇದೆ ನನಗೆ. ಲಾಂಚ್ ಆಗ್ತಾ ಇದೆ, ಟೈಮ್ ಸ್ಲಾಟ್ ಎಲ್ಲ ಗೊತ್ತಾದ್ಮೇಲೆ ನಮ್ಗೊಂದು ಐಡಿಯಾ ಬರುತ್ತೆ, ಯಾವಾಗಪ್ಪ ಏನು ಕತೆನಪ್ಪ ಅಂತ ಅಂದ್ಬಿಟ್ಟು ನೀಟಾಗಿ ಪ್ಲ್ಯಾನ್ ಮಾಡ್ಕೊಳ್ಬೇಕು. ಇವಾಗ ಅದಕ್ಕೆ ಮುಂಚೆ ನಾನು ಮಾಡ್ಕೊತಿದ್ದು 1.5 hour ವರ್ಕೌಟ್ ಮಾಡ್ತಾ ಇದ್ದೆ ನಾನು ಎವ್ರಿ ಡೇ. ಬಿಫೋರ್ ವರ್ಕೌಟ್ ಬನಾನಾ ತಿಂತಾ ಇದ್ದೆ, ಒಂದಷ್ಟು ಡ್ರೈ ಫ್ರೂಟ್ಸ್ ತಿಂತಾ ಇದ್ದೆ ಅಷ್ಟೇ. ಆಫ್ಟರ್ ವರ್ಕೌಟ್ ನಾನು ಮನೇಲಿ ಅನ್ನ ಅದೆಲ್ಲ ಏನು ತಿಂತಾ ಇರಲಿಲ್ಲ, ಬಿಕಾಸ್ ಅದು ಮಾರ್ನಿಂಗ್ ಒಳ್ಳೇದಲ್ಲ ಅಂತ. ಸೊ ಅದನ್ನು ಮಧ್ಯಾಹ್ನಕ್ಕೆ ಇಟ್ಕೊತಾ ಇದ್ದೆ. ಅದು ಬಿಟ್ಟರೆ ಜಾಸ್ತಿ ಜ್ಯೂಸು, ಅಂದರೆ ಶುಗರ್ಲೆಸ್, ಕಾಫಿನೂ ಅಷ್ಟೇ, ಎಲ್ಲನೂ ಶುಗರ್ಲೆಸ್ ತೊಗೋಬೋದು. ಫ್ರೂಟ್ಸಲ್ಲೂ ಶುಗರ್ ಇರುತ್ತೆ, ಬಟ್ ನಾನು ನ್ಯಾಚುರಲ್ ಶುಗರ್, ದಟ್ ಈಸ್ ಫೈನ್ ಅನಿಸುತ್ತೆ ನನ್ನ ಪ್ರಕಾರ. ಅದು ಬಿಟ್ಟರೆ ಅಷ್ಟೇ ಸರ್, ಎವ್ರಿ ಡೇ ಟೆಂಡರ್ ಕೊಕೊನೆಟ್. ಈಗ ಗಂಟೆಗಟ್ಟಲೆ ಮೇಕಪ್ ಮಾಡಿರ್ತಾರೆ, ಇಂಡೋರ್ ಔಟ್ಡೋರ್ ಶೂಟ್ಸ್ ಎಲ್ಲ ಇರುತ್ತೆ. ಸೊ ಒಂದೊಂದ್ಸಲ 24 hours ಎಕ್ಟಿಕ್ ಶೂಟ್ ಅಂತ ಹೇಳಿದ್ರಿ. ಈಗ ಟೈಟಲ್ ಕಾರ್ಡ್ ಬಂದ್ಮೇಲೆ ಅಂತಂದ್ರು ಅನೌನ್ಸ್ಮೆಂಟ್ಗಿಂತ ಮೊದಲೇನೆ ಶೂಟ್ ಎಲ್ಲ ಮಾಡ್ಕೊಂಡಿರ್ಬೇಕಾಗುತ್ತೆ. ಸೊ ಮೇಕಪ್ ಹಾಕೋದ್ರಿಂದ ಕೆಮಿಕಲ್ಸ್ ಎಲ್ಲ ನಮ್ಮ ಸ್ಕಿನ್ ಮೇಲೆ 24 hours ಹಂಗೇನೆ ಇದಾಗ್ತಾ ಇರುತ್ತೆ. ಸೊ ಮೇಕಪ್ ರಿಮೂವ್ ಮಾಡಿದ್ಮೇಲೆ ಏನೆಲ್ಲ ಸ್ಕಿನ್ ಕೇರ್ ಫಾಲೋ ಅಪ್ ಮಾಡ್ತಿರ್ತೀರ? ಸದ್ಯಕ್ಕೆ ನಾನು ಇವಾಗ ಇಲ್ಲಿವರೆಗೂ 24 hours ಶೂಟ್ ಮಾಡಿಲ್ಲ ಸರ್, ಟು ಬಿ ಹಾನೆಸ್ಟ್. ಬೆಳಗ್ಗೆ ಹೋದರೆ ಸಂಜೆ ನೈಟ್ವರೆಗೂ ಆಗುತ್ತೆ. ಆಲ್ಮೋಸ್ಟ್ ಒಂದು 13 to 16 hours ವಿತ್ ಮೇಕಪ್ ಇದ್ದಿದ್ದಂತೂ ಪಕ್ಕ. ಸೊ ಅವಾಗ ಏನಾಗುತ್ತೆ, ನನ್ಗೆ ಯೂಶಲಿ ಏನಾಗುತ್ತೆ, ನನ್ನದೇ ಮೇಕಪ್ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ರು ನನ್ನ ಫೇಸಿಗೆ ಅದು ಸಸ್ಟೇನ್ ಆಗಲ್ಲ, ಅದು ಮೇಕಪ್ ತೊಗೊಳ್ಳಲ್ಲ. ಸೊ ಹಾಗಾಗಿ ನಾನು ಏನು ಮಾಡಿದೆ, ನನಗೆ ಒಂದು ಡರ್ಮ್ಯಾಟ್ ಇದ್ದಾರೆ, ಪರ್ಸ್ನಲ್ ಡರ್ಮ್ಯಾಟ್. ಅವನ್ನ ಯಾವಾಗಲೂ ಕನ್ಸಲ್ಟ್ ಮಾಡ್ತಾ ಇರ್ತೀನಿ. ನಾನು ದುಡ್ದಿದ್ದೆಲ್ಲ ಅರ್ಧ ಡರ್ಮ್ಯಾಟಿಗೆ ಹಾಕೋ ಥರ ಪರಿಸ್ಥಿತಿ ಬಂದಿದೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ನಾವು ಚೆನ್ನಾಗಿ ಕಾಣಿಸ್ಕೋಬೇಕು, ಏನೋ ಒಂದು ಆಗಬೇಕಂದ್ರೆ ಒಂದನ್ನು ಕಳ್ಕೊಳ್ತಾನೆ ಇರಬೇಕು. ಸೊ ಅವರೊಂದಷ್ಟು ಆಯಿಂಟ್ಮೆಂಟ್ಸ್, ಒಂದಷ್ಟು ಕ್ರೀಮ್ಸ್ ಅಂತೆಲ್ಲ ಸಜೆಸ್ಟ್ ಮಾಡಿದ್ದೇನೆ, ಅದನ್ನು ಯೂಸ್ ಮಾಡ್ತೀನಿ ಸರ್. ನೀಟಾಗಿ ಮೇಕಪ್ ರಿಮೂವ್ ಮಾಡಬೇಕು. ಇವತ್ತಿಗೂ ನಾನು ಆಯಿಲಲ್ಲೇ ರಿಮೂವ್ ಮಾಡೋದು. ಮಿಸೆಲರ್ ವಾಟರ್ ಅದೆಲ್ಲ ಹೇಳ್ತಾರೆ, ನಂಗೆ ಅದೇನು ಅಷ್ಟು ಬೆನಿಫಿಷಿಯಲ್ ಅಂತ ಅನಿಸಿಲ್ಲ. ಆಯಿಲಲ್ಲೇ ನೀಟಾಗಿ ರಿಮೂವ್ ಮಾಡಿ ನೀಟಾಗಿ ಡಬಲ್ ಕ್ಲೆನ್ಸ್ ಮಾಡಿದ್ರೆ ಥಿಂಗ್ಸ್ ವಿಲ್ ಬಿ ಫೈನ್. ಈಗ ನೀವು ಹೇಳಿದ್ರಿ ಲೈಕ್ ಏನಂತಂದ್ರೆ ಮೇಕಪ್ ಎಲ್ಲ ಹಾಕೊಂಡ್ಮೇಲೆ ಈ ತರ ಡರ್ಮಟ್ ಎಲ್ಲ ಇದು ಮಾಡಿದ್ಮೇಲೆ, ಅದು ಬಿಟ್ಟು ಮನೆಯಲ್ಲಿ ಹೋಮ್ ರೆಮಿಡೀಸ್ ಏನಾದ್ರು ಟ್ರೈ ಮಾಡ್ತಿರ್ತಾರೆ, ಅಮ್ಮ ಹೇಳ್ಕೊಟ್ಟಿರೋದು? ಅದೆಲ್ಲ ನಾನೇನು ಮಾಡಲ್ಲ ಸರ್, ಬಿಕಾಸ್ ಅದು ಇದನ್ನಾದರೆ ನಾವು ಫಾಲೋ ಮಾಡ್ತಾ ಇರ್ತೀವಿ. ಹೋಮ್ ರೆಮಿಡೀಸ್ ಆದರೆ ನಾವು ಮನೇಲಿ ಇರಬೇಕು, ಆರಾಮಾಗಿರಬೇಕು, ಅದೆಲ್ಲ ಸ್ವಲ್ಪ ಟೈಮ್ ಹಿಡಿಯುತ್ತೆ. ನ್ಯಾಚುರಲ್ ಇರ್ಬೋದು, ಬಟ್ ನನಗೆ ಅಷ್ಟು ಟೈಮು ಅಥವಾ ಅಷ್ಟೊಂದು ಎನರ್ಜಿ ನನಗೆ ಅಷ್ಟಿಲ್ಲ. ಕೆಲವ್ರು ಅವರೇ ಮಾಡ್ಕೊಳ್ಳೋದು, ಕುಡಿಯೋದಿರ್ಬೋದು, ಫೇಸ್ಗೆ ಇಂಟೇಕ್ ಅಥವಾ ಎಕ್ಸ್ಟರ್ನಲ್ ಎಲ್ಲನೂ ಮಾಡ್ತಾರೆ. ನನಗೆ ಅಷ್ಟು ಟೈಮ್ ಇಲ್ಲ, ಅಂದರೆ ಅಷ್ಟು ಎನರ್ಜಿ ಇಲ್ಲ. ನನಗೆ ಯಾರು ಮಾಡಿಕೊಟ್ರೆ ಕುಡಿಯೋದು, ತಿನ್ನೋದು ಮಾಡ್ತೀನಿ. ಅದು ಬಿಟ್ಟರೆ ಆ ಥರ ಅತ್ತೆ ಮನೇಲಿ ಕೇಳೋಕ್ಕಾಗಲ್ವಲ್ಲ ಪಾಪ, ಅಷ್ಟು ಮಾಡ್ತಾ ಇರೋದೇ ಹೆಚ್ಚು ಅವರು. ಸೊ ಹಾಗಾಗಿ ನಾನು ಅದೆಲ್ಲ ಫಾಲೋ ಮಾಡಲ್ಲ, ಏನಿದ್ರು ಆಚೆ. ಸ್ಕಿನ್ ಕೇರ್ ಬಗ್ಗೆ ಅಂತೂ ಹೇಳಿದ್ದಾಯ್ತು, ಹೇರ್ ಕೇರ್ ರೂಟೀನ್ ಹೆಂಗಿರುತ್ತೆ ಮೇಡಮ್? ಹೇರ್ ಕೇರ್ ಆ್ಯಕ್ಚುಲಿ ಹೇರ್ ಫಾಲ್ ತುಂಬಾ ಆಗ್ತಾ ಇದೆ, ಬಿಕಾಸ್ ಹೀಟ್ ಪ್ರಾಡಕ್ಟ್ಸ್ ಎಲ್ಲ ಯೂಸ್ ಮಾಡ್ತೀವಿ ನಾವು. ಹೇರ್ ಕೇರ್ದು ಅಷ್ಟು ಗಮನ ಕೊಟ್ಟಿಲ್ಲ ಸರ್. ಎವ್ರಿ ಹೇರ್ ವಾಶ್ ಮುಂಚೆ ನಾನು ಆಯಿಲ್ ಅಂತೂ ಅಪ್ಲೈ ಮಾಡೇ ಮಾಡ್ತೀನಿ. ಹೇರ್ ಸರಮ್ಸ್ ಯೂಸ್ ಮಾಡ್ತೀನಿ, ಆಯಿಲ್ ಅಪ್ಲೈ ಮಾಡೋಕ್ಕಾಗಿಲ್ಲ ಅಂದ್ರೂ ಒಂದು
ಮಾಡಿದ್ದಕ್ಕೆ ಇಷ್ಟು ದಿನ ಇಷ್ಟು ವರ್ಷಗಳು ಸಸ್ಟೈನ್ ಆಗಿದೆ ನನ್ನ ಹೇರು. ವಿತೌಟ್ ಎಕ್ಸ್ಟೆನ್ಷನ್ ಇವತ್ತು ನಿಂತ್ಕೊಂಡಿದ್ದೀನಿ, ಗೊತ್ತಿಲ್ಲ ನೆಕ್ಸ್ಟ್ ಏನಾಗುತ್ತೆ. ಹೋಪ್ಸೋ ಏನೂ ಆಗಲ್ಲ, ಇನ್ನೊಂದು ಸ್ವಲ್ಪ ಟೇಕ್ ಕೇರ್ ಮಾಡಬೇಕು. ಸೆರಮ್ಸ್ ಯೂಸ್ ಮಾಡಬೇಕು. ಆ್ಯಕ್ಚುಲಿ ಆಯಿಲೂ ಕೆಲವೊಬ್ರಿಗೆ ಆಗಲ್ಲ, ಬಿಕಾಸ್ ಕೆಲವೊಬ್ರಿಗೆ ಡ್ಯಾಂಡ್ರಫ್ ಇರುತ್ತೆ, ಕೆಲವೊಬ್ರಿಗೆ ಒಂದೊಂದು ಥರ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಸೆರಮ್ಸ್ ಆ್ಯಕ್ಚುಲಿ ಬೆಸ್ಟು. ಈ ನೀಟಾಗಿ ನಾವು ಹೇರ್ ವಾಶು ಕೂಡ ಮಾಡ್ಬೋದು, ಆರಾಮಾಗಿ ಹೆಲ್ಪ್ ಆಗುತ್ತೆ. ಹೇರ್ ಗ್ರೋತ್ ಕೂಡ ಹೆಲ್ಪ್ ಆಗುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.